ಉನ್ನತ ಸ್ಥಾನಮಾನಗಳಲ್ಲಿ ಲಾಸ್ಟ್ ರಸ್ತೆಲ್ಲ ಕುಂತ್ಕೊಬಿಟ್ರು ತೆಗೀರು ನಾಲ್ಕು ಗೋಡೆಗಳ ನಡುವೆ ಒಂದರಲ್ಲಿ ಕಿತ್ತಾಕಿ ಹಲವಾರು ಸಂಕೋಲೆಗಳಿಂದ ಹೊರಗಡೆ ಬಂದು ಹೆಣ್ಮಕ್ಳು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಹೆಣ್ಮಕ್ಳು ಅಧಿಕಾರಗಳನ್ನ ನಡೆಸಿದ್ದಾರೆ. ಹೆಣ್ಮಕ್ಳು ಅಧಿಕಾರ ನಡೆಸಿರ್ತಕ್ಕಂಥ ಕಡೆಗೆ ಇರ್ಬೋದು ಮತ್ತೆ ಇನ್ನೂ ಹಲವಾರು ವಿಷಯಗಳನ್ನ ಹೆಣ್ಮಕ್ಳು ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂಗೆ ವಿಧಾನಸಭೆ ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗುವಂತ ಕಡೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಹಾನಗರ ಪಾಲಿಕೆಗಳಲ್ಲಿ ಅಧ್ಯಕ್ಷರು ಹೆಣ್ಮಕ್ಳು ಅಧ್ಯಕ್ಷರಾಗಿರುವಂತ ಕಡೆಗೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಅದೇ ವಿರೋಧ ಪಕ್ಷದವರು ಕೊಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರು. ಹಾಗೆ ನಿಮಗೆ ಬಹುಮತ ಇದೆ ಯಾವುದೇ ಮತ್ತೆ ಮಾಡ್ತೀರಾ ಅದಕ್ಕೆ ಸಂಬಂಧ 543 ಸೀಟ್ಗಳು ಏನಿದೆಯೋ 2011ರ ಜನಗಣತಿ ಆಧಾರವೇ ನೀವು 30% ಮೀಸಲಾತಿ ಕೊಡಿ. ನೀವು ದೇಶದ ಹೆಣ್ಮಕ್ಳಿಗೆ ಏನಾದರೂ ನೀವು ಮಹಿಳೆಯರಿಗೆ 30% ಜಾರಿ ಮಾಡಬೇಕು. ಅಧಿವೇಶನದಲ್ಲಿ ನಡೀತಾ ಇರುವಾಗ ಮೀಸಲಾತಿಯನ್ನ ಜಾರಿ ಮಾಡುವುದನ್ನ ಅಧಿವೇಶನದಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇವತ್ತು ನಾವೆಲ್ಲ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಮಹಿಳೆಯರಿಗೆ 30% ಜಾರಿ ಅಂತ ಹೇಳಿರುವಂತ ಇದು ಒಳಗಡೆ ಜಂತರ್ ಮಂತರ್ನಲ್ಲಿ ನೇತರು 20ಕ್ಕೂ ಹೆಚ್ಚು ಜನ ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ 20 ದಿನದಿಂದ ಧರಣಿ ಕೂತಿದಂಥವ್ರನ್ನೆಲ್ಲ ಇವತ್ತು ಜಂತರ್ ಮಂತರ್ನಲ್ಲಿ ನಮ್ಮ ಮಕ್ಕಳ ಮೇಲೆ ಲಾಠಿ ಬೀಸಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಜೊತೆ ಎಲ್ಲ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆ ರೈತರು ಮತ್ತು